ನಮಸ್ಕಾರ ಸ್ನೇಹಿತರೆ, ಸುಕೇತಾ ಎಚ್.ಎಸ್. ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಪುಳಿಯೋಗರೆ ಪೌಡರನ್ನು ಯಾವ ರೀತಿಯಾಗಿ ಮನೆಯಲ್ಲೇ ಮಾಡೋದು ಅಂತ ಹೇಳಿ ತೋರಿಸೋದಕ್ಕೆ ಬರ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಪೌಡರ್ ಮಾಡಿ ಇಟ್ಕೊಂಡ್ರೆ 6ರಿಂದ 7 ತಿಂಗಳು ಯೂಸ್ ಮಾಡ್ಬೋದು. ಅಕಸ್ಮಾತ್ ನೀವು ಹೀಗೆ ಮಾಡಿ ಇಟ್ಕೊಂಡ್ರಿ ಅಂದರೆ ನೀವು ಒಂದೇ ತಿಂಗಳಲ್ಲಿ ಖಾಲಿ ಮಾಡ್ತೀರಾ. ಯಾಕೆ ಅಂದರೆ ಮನೆಯಲ್ಲೇ ಮಾಡಿದಂತಹ ಪೌಡರ್ ಅಷ್ಟು ಚೆನ್ನಾಗಿ ಇರುತ್ತೆ. ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿಯನ್ನು ಒಲೆಯ ಮೇಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬ್ಯಾಡಗೆ ಮೆಣಸಿನಕಾಯಿಯನ್ನು ಮತ್ತು ಸ್ವಲ್ಪ ಗುಂಟೂರು ಮೆಣಸಿನಕಾಯಿಯನ್ನು ಹಾಕೊತಾ ಇದ್ದೀನಿ. ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಅನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಒಂದು ಸಣ್ಣ ಬೌಲಿನಲ್ಲಿ 1 ಬೌಲಷ್ಟು ಧನಿಯಾ ಕಾಳನ್ನು ಮತ್ತು 3/4 ಬೌಲಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಕೆಂಪು ಬಣ್ಣಕ್ಕೆ ಬಂದ ನಂತರ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಅದೇ ಬಾಣಲಿಯನ್ನು ಒಲೆ ಮೇಲೆ ಇಟ್ಕೊಂಡು ಅದು ಕಾದ ನಂತರ ಅದಕ್ಕೆ 2 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಅದು ಕೆಂಪು ಬಣ್ಣಕ್ಕೆ ಬಂದ ನಂತರ ಅದಕ್ಕೆ 1 ಸ್ಪೂನಷ್ಟು ಮೆಂತ್ಯೆಯನ್ನು ಹಾಕ್ಕೊಬೇಕು. ನಂತರ 1 ಸ್ಪೂನಷ್ಟು ಉದ್ದಿನ ಬೇಳೆ, ಒಂದು ಸಣ್ಣ ಬೌಲ್ನಲ್ಲಿ 1/4 ಕಪ್ಪಷ್ಟು ಕಡಲೆ ಬೇಳೆಯನ್ನು ಹಾಕ್ಕೋಬೇಕು. ನಂತರ 2 ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಉರಿಯನ್ನು. ಇಲ್ಲ ಅಂದರೆ ಅದು ಸಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಅದಕ್ಕೇ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾವು ಹಾಕೊಂಡಂತಹ ಎಲ್ಲ ಪದಾರ್ಥಗಳು ನೀಟಾಗಿ ಫ್ರೈ ಆಗಿ ಕೆಂಪು ಬಣ್ಣಕ್ಕೆ ಬಂದ ನಂತರ ನಾವು ಈಗಾಗಲೇ ಫ್ರೈ ಮಾಡಿಟ್ಕೊಂಡಂತಹ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ 1 ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತಗೊಂಡು ಅದನ್ನು ಸಹ ಫ್ರೈ ಮಾಡಿಬಿಟ್ಟು ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಹೋಳಷ್ಟು ಕೊಬ್ಬರಿಯನ್ನು ತುರಿದು ಈ ರೀತಿಯಾಗಿ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡಿ ಅದೇ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಯಾವುದ್ಯಾವುದು ಐಟಮ್ಸ್ನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಈಗ ಈ ರೀತಿಯಾಗಿ ಪೌಡರ್ ಮಾಡಿ ತಗೊಂಡಿದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಿ ಪೌಡರ್ ಆಗಬೇಕಾಗತ್ತೆ. ಈಗ ಅದೇ ಮಿಕ್ಸಿ ಜಾರಿಗೆ 1 ಬೌಲ್ನಲ್ಲಿ ಅರ್ಧ ಬೌಲಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ 2 ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೆ ಅದನ್ನೆಲ್ಲ ಪುಡಿ ಮಾಡಿ ಈ ರೀತಿಯಾಗಿ ತಗೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಸಾಸಿವೆ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಸಹ ಸಿಡಿದ ನಂತರ ಅದಕ್ಕೆ ಸ್ವಲ್ಪ ಶೇಂಗಾವನ್ನು ಹಾಕ್ಕೊತಾ ಇದ್ದೀನಿ. ಶೇಂಗಾ ಫ್ರೈ ಆದ ನಂತರ ನಾನು ಅದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಒಂದು 1/4 ಕಪ್ಪಷ್ಟು ಕಡಲೆಬೇಳೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು 4 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಕೆಂಪು ಬಣ್ಣಕ್ಕೆ ಬರಬೇಕು. ಈಗ ಒಂದು 3 ಬ್ಯಾಡಗೆ ಮೆಣಸಿನಕಾಯಿಯನ್ನು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಅದಕ್ಕೆ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಸಹ ನೀಟಾಗಿ ಫ್ರೈ ಆಗಿ ಕೆಂಪು ಬಣ್ಣಕ್ಕೆ ಬರಬೇಕು. ಈಗ ನಾವು ಆಲ್ರೆಡಿ ಏನು ಪೌಡರ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಆ ಪೌಡರನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈಗ ಪೌಡರ್, ನಮ್ಮ ಪುಳಿಯೋಗರೆ ಪೌಡರು ರೆಡಿಯಾಗಿದೆ. ಈಗ ಇದಕ್ಕೆ 2 ಸ್ಪೂನಷ್ಟು ಎಳ್ಳನ್ನು ಈ ರೀತಿಯಾಗಿ ಮೇಲೆ ಉದುರಿಸ್ಕೊಂಡು ಅದನ್ನು ಸಹ ನೀಟಾಗಿ ಅದಕ್ಕೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ನಮ್ಮ ಪುಳಿಯೋಗರೆ ಪೌಡರ್ ರೆಡಿಯಾಗಿದೆ. ಈಗ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ಅನ್ನವನ್ನು, ಅದು ಬಿಸಿ ಅನ್ನವನ್ನು ಹಾಕ್ಕೊಂಡು ಈ ಪೌಡರನ್ನು ಡೈರೆಕ್ಟಾಗಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಪುಳಿಯೋಗರೆ ರೆಡಿ ಆಗುತ್ತೆ. ನೋಡಿ, ನಾವು ಮತ್ತೆ ಇದಕ್ಕೆ ಏನೂ ಮಾಡೋದು ಬೇಡ. ನಾವು ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಈ ರೀತಿಯಾಗಿ ಕಲಸಿದ್ರೆ ಸಾಕು. ನೋಡಿ, ನಮ್ಮ ಪುಳಿಯೋಗರೆ ರೆಡಿ ಆಗುತ್ತೆ. ಅದಕ್ಕೆ ನಮ್ಮ ಡೆಕೋರೇಷನ್ ಕ್ವೀನ್ ಆದ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ಸಾಕು. ಈ ಪುಳಿಯೋಗರೆ ಪೌಡರನ್ನು ಒಂದು ಟೈಟ್ ಕಂಟೈನರಿಗೆ ಹಾಕ್ಕೊಂಡು ನೀವು ಹೊರಗಡೆನೇ ಒಂದು 3 ತಿಂಗಳವರೆಗೂ ಇಡ್ಬೋದು, ಅಥವಾ ಫ್ರಿಜ್ಜಲ್ಲಿ ಇದ್ದರೆ 6ರಿಂದ 7 ತಿಂಗಳು ಸಹ ಇಡ್ಬೋದು. ಆದರೆ ನೀವು ಮಾಡಿಟ್ರೆ ಇದು ಅಷ್ಟು ತಿಂಗಳು ಸಹ ನಿಮ್ಮಲ್ಲಿ ಉಳಿಯೋದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ. ಆಗಾಗ ಹಾಕ್ಕೊಂಡು ನೀವು ಪುಳಿಯೋಗರೆಯನ್ನು ರೆಡಿ ಮಾಡಿಕೊಂಡು ತಿಂತಾ ಇರ್ತೀರ. ರಾತ್ರಿ ಉಳಿದಂತಹ ಅನ್ನಕ್ಕೆ ಇದೇ ಪೌಡರಲ್ಲಿ ಗೊಜ್ಜನ್ನು ರೆಡಿ ಮಾಡ್ಕೋಬೇಕು ಅಂದರೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು.
ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಶೇಂಗಾವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೀವು ಶೇಂಗಾ ಜಾಸ್ತಿ ತಿಂತೀರಾ ಅನ್ನೋಂಗಿದ್ರೆ ಮಾತ್ರ ಹಾಕೊಳ್ಳಿ, ಇಲ್ಲಾಂದ್ರೆ ನಾವು ಆಲ್ರೆಡಿ ಪುಳಿಯೋಗರೆ ಪೌಡರ್ ಮಾಡುವಾಗ್ಲೇ ಶೇಂಗಾ ಹಾಕಿರ್ತೀವಿ, ಅದೇ ಸಾಕಾಗತ್ತೆ. ಈಗ ಇದಕ್ಕೆ ನಾವು ಪುಳಿಯೋಗರೆ ಪೌಡರ್ ಏನು ಮಾಡಿಟ್ಕೊಂಡಿದ್ವಿ ಅದನ್ನು ನಮಗೆ ಎಷ್ಟು ಗೊಜ್ಜು ಬೇಕು ಅನ್ಸುತ್ತೆ ಅಷ್ಟು ಪೌಡರನ್ನು ಹಾಕೋಬೇಕಾಗತ್ತೆ. ನಾನು ಮಾಡಿಟ್ಟಂತಹ 15 ದಿನದಲ್ಲಿ ಪೌಡರ್ ಅಷ್ಟು ಖಾಲಿ ಆಗಿದೆ. ಈಗ ಉಳಿದಿದ್ದಿಷ್ಟೇ ಪೌಡರು, ಸೊ ಅಷ್ಟನ್ನು ಹಾಕಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ನಾವು ಈ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲೇ ಉರಿಯನ್ನು ಇಟ್ಕೊಂಡಿರಬೇಕು. ಇಲ್ಲ ಅಂದರೆ ನಾವು ಮಾಡ್ಕೊಂಡಂತಹ ಆಲ್ರೆಡಿ ಪೌಡರ್ ಮಾಡ್ಕೊಂಡಿರೋದ್ರಿಂದ ಅದು ಬೇಗ ಬ್ಲ್ಯಾಕ್ ಆಗಿಬಿಡತ್ತೆ. ನಂತರ ಸ್ವಲ್ಪ ಹುಣಸೆ ರಸವನ್ನು ಇದಕ್ಕೆ ಹಾಕಿದ್ರೆ ನಮ್ಮ ಗೊಜ್ಜು ರೆಡಿಯಾಗತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡು ನಾವು ರೈಸ್ಗೆ ಕಲಿಸ್ಕೊಂಡ್ರೆ ನಮ್ಮ ಪುಳಿಯೋಗರೆ ಗೊಜ್ಜು ರೆಡಿಯಾಗತ್ತೆ. ನೋಡಿ, ನಾವು ಈ ರೀತಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ನಾವು ಯಾವತ್ತಾದರೂ ಪುಳಿಯೋಗರೆ ಪೌಡರ್ ಟೈಮ್ ಇರುವಾಗ ಮಾಡಿಟ್ಕೊಂಡು ಆಗ ನಮಗೆ ಬೇಕು ಅಂದ ತಕ್ಷಣ ಈ ರೀತಿಯಾಗಿ ಮಾಡ್ಕೊಬೋದು. ನೀವು ಈ ರೀತಿಯಾಗಿ ರೆಡಿ ಮಾಡಿಕೊಂಡ್ರೆ ಗೊಜ್ಜನ್ನು ನೀವು ತಂಗಳನ್ನ ಇರ್ಬೋದು ಅಥವಾ ಬಿಸಿಯನ್ನ ಇರ್ಬೋದು, ಎರಡಕ್ಕೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಆದರೆ ಪೌಡರ್ ಆದರೆ ನೀವು ಬಿಸಿ ಅನ್ನಕ್ಕೇ ಹಾಕಿ ಕಲಿಸ್ಕೋಬೇಕಾಗತ್ತೆ. ನಾನು ಈಗ ಮಾಡಿ ತೋರಿಸಿದಂತಹ ಪುಳಿಯೋಗರೆ ಪೌಡರ್ ಮತ್ತು ಗೊಜ್ಜಿನ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದ ನೋಟಿಫಿಕೇಷನ್ನಿಗೋಸ್ಕರ ಬೆಲ್ಲೈಕನನ್ನು ಒತ್ತೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.